बस यहाँ पे इकट्ठा हुए हैं उम्मत से एक अपील करने के लिए कि हमारा जो हक है वो हमको दिया जाए, राइट टू एजुकेशन, और हमको राइट टू रिलीजन भी है। तो आप लोग, हम चाहिए कि आप लोग हमको फैसिलिटेट करें जो हमारे राइट्स हैं। थैंक यू। जमात इस्लामी हिंद भटकल ಜ್ಞಾಪನಾ ಪತ್ರ ಮೆಮೊರಂಡಮ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಮಾನ್ಯ ತಹಶೀಲ್ದಾರರು ಹಾಗೂ ತಾಲೂಕಾ ದಂಡಾಧಿಕಾರಿಗಳು ಭಟ್ಕಳ ಇವರ ಮೂಲಕ ಸನ್ಮಾನ್ಯರೇ, ಸರ್ವಧರ್ಮದ ಶಾಂತಿಯ ತೋಟದಂತಿರುವ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಉಡುಪಿಯಿಂದ ಪ್ರಾರಂಭವಾದ ಹಿಜಾಬ್ ವಿವಾದ ಈಗ ಕರ್ನಾಟಕದ ಹಲವಾರು ಸಂಸ್ಥೆಗಳಿಗೆ ಹರಡಿಕೊಂಡಿದ್ದು ಶಿಕ್ಷಣ ಸಂಸ್ಥೆಗಳಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣಗೊಂಡಿದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಶಾಂತಿಯನ್ನು ಮರುಸ್ಥಾಪಿಸುವಂತೆ ಮಾಡುವುದು ಸರ್ಕಾರದ ಪ್ರಮುಖ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಚಟುವಟಿಕೆಗಳನ್ನು ಕೈಗೊಳ್ಳಲು ಮುಕ್ತವಾದ ವಾತಾವರಣ ನಿರ್ಮಾಣ ಮಾಡಬೇಕೆಂದು ಜಮಾತೆ ಇಸ್ಲಾಮಿ ಹಿಂದ್ ಈ ಮೂಲಕ ಆಗ್ರಹಿಸುತ್ತದೆ. ಸದ್ಯಕ್ಕೆ ರಾಜ್ಯದಾದ್ಯಂತ ವಿದ್ಯಾರ್ಥಿ ಸಮುದಾಯಗಳ ನಡುವೆ ಎದ್ದಿರುವ ಅಪಸ್ವರ ಹಾಗೂ ಅವುಗಳಿಂದ ಉಂಟಾದ ಪ್ರಕ್ಷುಬ್ಧತೆಯಿಂದಾಗಿ ರಾಜ್ಯದ ಶಿಕ್ಷಣ ಸಂಸ್ಥೆಗಳ ಅಶಾಂತಿಯ ಬಗ್ಗೆ ನಾವು ತೀವ್ರವಾದ ವೇದನೆಯನ್ನು ವ್ಯಕ್ತಪಡಿಸುತ್ತೇವೆ. ಈ ವಿವಾದವು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ. ಮಾತ್ರವಲ್ಲದೆ ಸಂಸತ್ತಿನಲ್ಲೂ ಚರ್ಚೆಯಾಗುತ್ತಿದೆ. ದುರದೃಷ್ಟವಶಾತ್ ಈ ವಿವಾದವು ಕೆಲವು ಸ್ಥಾಪಿತ ಹಿತಾಸಕ್ತಿಗಳಿಂದ ರಾಜಕೀಯಗೊಂಡಿದೆ ಮತ್ತು ಅದರ ಫಲಿತಾಂಶವಾಗಿ ಕೆಲವರ ಹಿಂಸಾಚಾರ ಹಾಗೂ ಅಹಿತರ ಘಟನೆಗಳಿಗೆ ಕಾರಣವಾಗಿದೆ. ಈ ಮೂಲಕ ಶಿಕ್ಷಣ ಸಂಸ್ಥೆಗಳ ಶಾಂತಿಯುತ ವಾತಾವರಣಕ್ಕೆ ಧಕ್ಕೆ ಉಂಟಾಗುತ್ತಿರುವುದು ಅತ್ಯಂತ ಗಂಭೀರ ಕಳವಳಕಾರಿಯಾಗಿದೆ. ಕಾನೂನು ಮತ್ತು ಸುವ್ಯವಸ್ಥೆ, ಕೋಮು ಸೌಹಾರ್ದತೆ, ಶಾಂತಿ ಸಾಮರಸ್ಯವನ್ನು ಕಾಪಾಡಲು ಮತ್ತು ದೇಶ ಭಾಷಣ, ಸಮಾಜದ ಶಾಂತಿ ಕದಡುವ ಸಮಾಜ ವಿರೋಧಿ ಶಕ್ತಿಗಳಿಗೆ ಲಗಾಮು ಹಾಕಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಒತ್ತಾಯಿಸುತ್ತೇವೆ. ಸಾಮಾಜಿಕ ವಾತಾವರಣ ವಿಷಮವಾಗದಂತೆ ಹಾಗೂ ಹದಗೆಡದಂತೆ ಪೊಲೀಸರು ತುರ್ತು ಕ್ರಮ ಕೈಗೊಳ್ಳಬೇಕಾಗಿದೆ. ಕುರಾನ್ ಮತ್ತು ಪ್ರವಾದಿ ವರ್ಯರ ಪ್ರಕಾರ ಹಿಜಾಬ್ ಇಸ್ಲಾಂ ಧರ್ಮದ ಅವಿಭಾಜ್ಯ ಅಂಗವಾಗಿದೆ. ಇದರ ಮೇಲಿನ ಯಾವುದೇ ನಿರ್ಬಂಧವು ಧರ್ಮ, ಘನತೆ, ಖಾಸಗಿತನ ಮತ್ತು ಸಮಾನತೆಯ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಇತ್ತೀಚಿನ ಬೆಳವಣಿಗೆಗಳು ಶಿಕ್ಷಣದ ಹಕ್ಕಿನ ಮೇಲೆ ಪರಿಣಾಮ ಬೀರುವುದನ್ನು ನಾವು ನೋಡಿದ್ದೇವೆ. ಇದು ಇಡೀ ರಾಷ್ಟ್ರಕ್ಕೆ ನಾಚಿಕೆಗೇಡಿತನದ ಸಂಗತಿಯಾಗಿದೆ. ಹಿಜಾಬ್ ವಿವಾದದ ಕುರಿತಂತೆ ನಾವು ಸ್ಪಷ್ಟವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೇವೆ. ಅತ್ಯಂತ ಭಾವನಾತ್ಮಕ ಮತ್ತು ಧಾರ್ಮಿಕ ವಿಷಯವಾದ ಇದರ ಕುರಿತು ಸರಿಯಾದ ಕ್ರಮ ತೆಗೆದುಕೊಳ್ಳುವಂತೆ, ಅಲ್ಪಸಂಖ್ಯಾತರಲ್ಲಿ ವಿಶ್ವಾಸ ತುಂಬುವಂತೆ ಮತ್ತು ವಿವಿಧತೆಯಲ್ಲಿ ಏಕತೆಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತೆ ಸರ್ಕಾರವನ್ನು ನಾವು ವಿನಂತಿಸುತ್ತೇವೆ. ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ मुजाहिद मुस्तफ़ा, अध्यक्षರು जमात इस्लामी हिंद भटकल। जैसा कि आप जानते हैं कि ये एक विवाद खड़ा हुआ था हिजाब के सिलसिले में उडुपी के कॉलेज में। ये उसके जो है उसको आगे जो फ़िरक़ा वाराना जो जहनियत रखते हैं उसको आगे बढ़ा के उन्हीं की जहनियत के ऊपर ये जो है ये विवाद चल रहा है और मजबूरन जो है लड़कियों को क्लास में जाने से रोका जा रहा है। ये एक ऐसा है पीयूसी के बच्चों के लिए ये पीयूसी एक टर्निंग पॉइंट होता है उनकी ज़िंदगी का। उस वक्त में जो है अब एग्ज़ाम आने को 1 महीना 2 महीने है तो ये इसका ये विवाद खड़ा करके अब बच्चों को पढ़ाई से रोका जा रहा है। इससे सिर्फ हमारे लोगों का, हिजाब ज़्यादा लड़कियों का ही नुकसान नहीं है, दूसरे बच्चों का भी नुकसान हुआ क्योंकि क्लासेस वगैरह बंद हो गए हैं और अमन व अमान की जो फ़िज़ा है वो भी ख़राब हो गई है कॉलेज के कैंपस में, कॉलेज और स्कूलों के कैंपस में। इसीलिए जमात इस्लामी की तरफ से एक क़दम ये उठाया गया कि ज़िम्मेदारों को उसके मेमोरेंडम दिया जाए पूरे रियासत में और इसके सिलसिले में जो भी फ़ैसला होगा हम उनसे आग्रह करते हैं कि जो भी फ़ैसला हो कॉन्स्टिट्यूशनल राइट्स के मुताबिक हो। कॉन्स्टिट्यूशन हमको इजाज़त देता है आर्टिकल 25 और 14 के तहत कि हम क्या भी बोल सकते हैं और हमारी मज़हब का हम चल भी सकते हैं, हम मज़हब पर हमको आज़ादी है। ये सब चीज़ें हैं। अब ये फ़ैसला होने वाला है इंशाअल्लाह। ये हम उसका इंतज़ार करेंगे। उम्मीद है कि फ़ैसला जो है सही इंसाफ पर मबनी फ़ैसला होगा।
हमसे जुड़े रहने के लिए हमारे चैनल फ़िक्र खबर टीवी को सब्सक्राइब करें, वीडियो को लाइक और शेयर करें। मज़ीद खबरों के लिए विजिट करें फ़िक्रखबर.com।